ಸ್ವಾಮೀಜಿ ಅವರೇ, ಈಗ ಇವಾಗ ಸ್ವಾಮೀಜಿಗಳೇ, ಈಗ ಕೇಳಿಸ್ಕೊಳ್ಳಿ, ಇವಾಗ ಸುರಭಿ ಆಯ್ತು, ಈಗ ಕಾಂಗ್ರೆಸ್ ಪಾರ್ಟಿ ಹೋಗಿಲ್ಲ ಅಂದ್ರೆ ಅದು ಏನ್ ಸಂದೇಶ ಕೊಡುತ್ತೆ ದೇಶಕ್ಕೆ ಸ್ವಾಮೀಜಿಗಳೇ? ಮೊತ್ತ ಮೊದಲಾಗಿ ಇವರು ಹಿಂದೂಗಳನ್ನ ತಿರಸ್ಕರಿಸ್ತಾ ಇದ್ದಾರೆ ಎನ್ನುವ ಸಂದೇಶ ಇಡೀ ಜಗತ್ತಿಗೆ ಕೊಡ್ತಾ ಇದೆ ಎನ್ನುವುದರಲ್ಲಿ ಎರಡನೇ ಮಾತಿಲ್ಲ. ಎರಡನೆಯದಾಗಿ ಏನು ಸಾಲದಲ್ಲಿದೆ ಎನ್ನುವ ಮಾತನ್ನ ಅಲ್ಲಿ ಒಬ್ರು ನಮ್ಮ ಡಿಬೇಟರ್ ಹೇಳಿದ್ರಲ್ಲ, ಆ ಸನ್ನಿವೇಶದ ಮಧ್ಯದಲ್ಲೂ ರಾಮ ಮಂದಿರ ನ್ಯಾಸ್ ಟ್ರಸ್ಟ್ಗೆ 2,300 ಕೋಟಿ ರೂಪಾಯಿ ಹಣ ಹರಿದು ಬಂದಿದೆ. ಪ್ರತಿದಿನ 15 ಲಕ್ಷ ರೂಪಾಯಿ ಹರಿದು ಬರ್ತಾ ಇದೆ ಇವತ್ತಿಗೆ. ಇದ್ರಲ್ಲಿ ನಮ್ಗೆ ಅರ್ಥ ಆಗಬೇಕು ಇಡೀ ದೇಶ ಹೆಂಗಿದೆ, ಯಾವ ಸ್ಥಿತಿಯಲ್ಲಿದೆ ಎನ್ನುವುದನ್ನ ರಾಮ ಮಂದಿರ ಇಡೀ ಜಗತ್ತಿಗೆ ತೋರಿಸ್ತಾ ಇದೆ. ಹಾಗಾಗಿ ಇಲ್ಲಿ ನಾವು ರಾಜಕೀಯವನ್ನ ಸಾರುವ ಅಗತ್ಯತೆಯೇ ಇಲ್ಲ. ರಾಮ ರಾಜಕೀಯ ನಾಯಕನಲ್ಲ, ರಾಮ ಆದರ್ಶ ನಾಯಕ, ಜಗತ್ತಿಗೆ ಸತ್ಸಂದೇಶವನ್ನ ಕೊಟ್ಟ ನಾಯಕ. ಅಂತಹ ಒಬ್ಬ ಭಗವಂತನ ಬಗ್ಗೆ ಯಾರು ಕೂಡ ಒಂಥರ ನಿಕ್ಷಿಪ್ತವಾಗಿ ಮಾತಾಡುವುದನ್ನ ಕೈಬಿಟ್ಟು ರಾಮ ಮಂದಿರ ರಾಮ ರಾಜ್ಯ ಆಗಬೇಕು ಅಂತ ಹೇಳಿದವರಿಗೆ ಮಹಾತ್ಮ ಗಾಂಧೀಜಿ ಆವತ್ತಿನ ಕಾಲಘಟ್ಟದಲ್ಲಿ ಜಮುನಾಲಾಲ್ ಬಜಾಜ್ ಏನ್ ಸೇವೆ ಮಾಡಬೇಕು ಅಂತ ಕೇಳಿದಾಗ ಗೌರವಾನ್ವಿತ ಮಹಾತ್ಮ ಗಾಂಧೀಜಿ ಅವರು ಆವತ್ತು ಹೇಳಿದ್ದು, ನೀನು ಗೋ ಸೇವೆ ಮಾಡು, ಅದು ರಾಮನಿಗೆ ಪ್ರೀತಿ ಆಗ್ತದೆ ಅಂತ ಹೇಳಿದ್ದು. ಹಾಗಾಗಿ ಇಂಥ ಮಾತುಗಳೆಲ್ಲ ನಮ್ಮ ಮಧ್ಯದಲ್ಲಿರುವಾಗ ರಾಮ ಮಂದಿರದ ಕಡೆ ನಮ್ಮೆಲ್ಲರ ತುಡಿತ ಇರ್ಲಿ ಅಂತ ಎಲ್ಲರಿಗೂ ಹೇಳೋದು. ಓಕೆ ಸ್ವಾಮೀಜಿ ಒಂದು ಫಾಲೋ ಕ್ವೆಶ್ಚನ್, ಯಾಕಂದ್ರೆ ಅವ್ರ ಮಾತು ತುಂಬಾ ಕಡಿಮೆ ಮಾಡ್ತಾರೆ. ಕೇಳಿಸ್ಕೊಳ್ರಿ ಸ್ವಾಮೀಜಿಗೆ. ಇವಾಗ ಚರ್ಚೆ ಇದು ಸ್ಟುಡಿಯೋ ನಡೆದ್ರೆ ಅವ್ರಿಗೆ ಕೇಳಿಸೋದಿಲ್ಲ, ಅವ್ರು ಹೊರಗಿದ್ದಾರೆ, ಅವ್ರಿಗೆ ಇನ್ನೊಂದು ಅವಕಾಶ ಕೊಡ್ತೀನಿ. ಒಂದು ಫಾಲೋ ಅಪ್ ಪ್ರಶ್ನೆ ಇದು ಕೇಳಿಸ್ಕೊಳ್ಳಿ. ಅವರು ನಿಮ್ ತರ ನಾನ್ ಸ್ಟಾಪ್ 2 ನಿಮಿಷ 3 ನಿಮಿಷ 5 ನಿಮಿಷ ಮಾತಾಡಲ್ಲ, 30 ಸೆಕೆಂಡ್ ಮುಗಿಸ್ತಾರೆ. ಸ್ವಾಮೀಜಿ, ನೀವೇನ್ ಹೇಳ್ತೀರಾ? ಇದು ಬಿಜೆಪಿ ಕಟ್ಟಿರೋ ಮಂದಿರನ ಅಥವಾ ಕಾಂಗ್ರೆಸ್ ಅವಕಾಶ ಮಾಡಿಕೊಟ್ಟ ಮಂದಿರನ? ಸತ್ಯವಾಗಿ ನಿಮ್ಗೆ ಹೇಳಬೇಕು ಅಂತಂದ್ರೆ ಪ್ರಶ್ನೆ ಮತ್ತೆ ಉತ್ತರ ನಿರಂಜನ್ ಜಿ ನಿಮ್ಮ ಮಾತಿನಲ್ಲೇ ಇದೆ. ಇದು ಕಾಂಗ್ರೆಸ್ ಅವಕಾಶ ಮಾಡಿ ಕೊಟ್ಟಿರೋದು, ಬಳಸಿಕೊಳ್ಳಿ, ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳಿ ಅವರೇನೇ ಬಿಟ್ಟು ಕೊಟ್ಟಿರೋದು. ಅವರು ಒಂದು ಕಾಲದಲ್ಲಿ ಹೇಳ್ತಾ ಇದ್ರು, ರಾಜೀವ್ ಗಾಂಧಿ ಅವರು ತಾಲ ತಕ್ಕೋಲು ಅಂತ ಹೇಳುವ ಸಂದರ್ಭದಲ್ಲಿ ಹೋರಾಟ ನಡೆದಂತಹ ಸನ್ನಿವೇಶದಲ್ಲಿ ಸನ್ಮಾನ್ಯ ರಾಜೀವ್ ಗಾಂಧಿ ಅವರೇ ತಾಲ ಕೋಲಿದ್ರು. ಯಾವಾಗ ತಾಲ ಕೋಲಿದ್ರು ಅಲ್ಲಿಂದ ಮೇಲೆ ಆದ್ರೆ ಅಡ್ವಾಂಟೇಜ್ ಅನ್ನ ಕಾಂಗ್ರೆಸ್ ಬಳಸಿಕೊಳ್ಳೇ ಇಲ್ಲ. ಅವರಿಗೆ ಅದು ಮುಜುಗರ ಅಂತ ಅನ್ನಿಸಿತ್ತು. ಹಾಗಾಗಿ ಅದಕ್ಕೆ ನಾವು ಆ ಶಬ್ದವನ್ನು ಉಪಯೋಗ ಮಾಡಿದ್ದು. ಅವರಿಗೆ ನಾಚಿಕೆ ಆಗ್ತದೆ ಏನೋ ಗೊತ್ತಿಲ್ಲ ಅಂತ ಆ ಶಬ್ದ ಉಪಯೋಗ ಮಾಡಿದ್ದು ಅದಕ್ಕೇನೆ. ಯಾಕೆ ಅಂದ್ರೆ ರಾಮ ಮಂದಿರದ ವಿರುದ್ಧವಾಗಿ ಒಬ್ರು ನ್ಯಾಯವಾದಿಗಳಾಗಿ ಕೆಲಸ ಮಾಡಿದವರು ಆವತ್ತಿನ ಕಾಂಗ್ರೆಸ್ನ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಕಪಿಲ್ ಸಿಬ್ಬಲ್ ಅವರಿಗೆ ಒಂದು ಕಿವಿ ಮಾತು ಹೇಳಿಲ್ಲ ಇವರು. ಅವರು ಚುನಾವಣೆ ಬಂದ ಸಂದರ್ಭದಲ್ಲಿ ಅವರೊಂದು ಮಾತು ಹೇಳ್ತಾರೆ, ಕಪಿಲ್ ಸಿಬ್ಬಲ್, ನಾಳೆ ಚುನಾವಣೆ ಬರ್ತದೆ, ಈ ಆರ್ಡರ್ ಅನ್ನು ನೀವು ನಿಲ್ಲಿಸಿ ಅಂತ ಮಾನ್ಯ ಸುಪ್ರೀಂ ಕೋರ್ಟಿಗೆ ಅವರು ಒತ್ತಾಸೆ ಮಾಡ್ತಾರೆ. ಆಗ ಸುಪ್ರೀಂ ಕೋರ್ಟ್ ಒಂದು ಮಾತು ಹೇಳಿದೆ, ಯಾಕೆ ನೀವು ಅದನ್ನು ತಡೀತಾ ಇದ್ದೀರಿ ಅಂತ ಕೇಳ್ತದೆ. ಹಾಗಾಗಿ ಇವರು ಇದನ್ನ ಅರ್ಥ ಮಾಡಿಕೊಳ್ಳಿ. ಸ್ವಾಮೀಜಿನ ಬಿಜೆಪಿ ಅಂತ ಕರಿತೀರಾ? ಅವಮಾನ ಅವ್ರಿಗೆ ಮಾಡಬೇಡಿ, ಮಿಕ್ಸ್ ಮಾಡಬೇಡಿ, ತಪ್ಪು.